ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಮಾರು 177ರಷ್ಟು ತಾಲೂಕುಗಳಲ್ಲಿ ಬರ ಇದೆ ಅನ್ನೋಂಥದ್ದು ಒಂದು. ವಿಜಯಪುರ ಜಿಲ್ಲೆಯಲ್ಲಿ ಹೇಗಿದೆ ಸರ್? ಗುಳೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು. ನೋಡಿ, ಈಗ ನಮಗೆ ಆಲ್ಮಟ್ಟಿ ಆಣೆಕಟ್ಟಿಗೆ ಈ ಮಧ್ಯ ನಮಗೆ ಏನು ಕ್ಯಾಚ್ಮೆಂಟ್ ಏರಿಯಾ ಬರ್ತದೆ, ಮಹಾಬಲೇಶ್ವರ ದಿಂದ ಬರ್ತದೆ, ಅದು ಸತಾರ, ಕೊಲ್ಹಾಪುರ, ಸಾಂಗ್ಲಿ, ಮಿರಜ್, ಹೀಗೆ ಪುನಃ ಇದರಿಂದ ಬರ್ತದೆ ನಮಗೆ. ಆ ಕ್ಯಾಚ್ಮೆಂಟ್ನಲ್ಲಿ ಕುಡಿಲಿಕ್ಕೆ ನೀರಿಗೆ ಏನು ತೊಂದರೆ ಇಲ್ಲ, ಡ್ಯಾಮ್ನಲ್ಲಿ ನೀರು ಬಂದಿದೆ. ಆದರೆ ಮಳೆ ಆಧಾರಿತ ಏನು ಬಿತ್ತನೆ ಇದೆಲ್ಲ, ಅದು ಹಿಂದೆ ನಾವು ರಿವ್ಯೂ ಮಾಡಿದಾಗ ಕೇವಲ 18% ಆಗಿತ್ತು. ಈಗ ಭಾಳ ಒಂದು 10% ಜಾಸ್ತಿ ಆಗಿರ್ಬೋದು, ಬಟ್ ಭಾಳಷ್ಟು ಅಲ್ಲಿ ನುಕ್ಸಾನಾಗಿದೆ. ಈಗ ಕೇಂದ್ರ ಸರ್ಕಾರದ ಮಾನದಂಡಗಳು ಅವರು ಆಗಸ್ಟ್ವರೆಗೆ ವೇಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡಲಿಕ್ಕೆ ಆಗಲ್ಲ. ಕೆಲವು ಕಡೆ ಇನ್ನು ಮುಂದೆ ನಾವು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಯಿತು, ಇನ್ನು ಮುಂದೆ ಬಿತ್ತನೆ ಮಾಡೋಕ್ಕೆ ಬರಲ್ಲ ಕೆಲವೊಂದು ಕಡೆ. ಸೊ ಹೀಗಿರುವಂಥ ಜಿಲ್ಲೆಗಳು ಕೂಡ ಇದ್ದಾವೆ. ಇದೆಲ್ಲವನ್ನು ಅವಲಂಬಿತಾಗಿ ಒಂದು ದಿವಸ ಮುಖ್ಯಮಂತ್ರಿಗಳು ಕೂಡ ಈ ಅಧಿವೇಶನ ನಡೆದಲ್ಲಿ ಹೋಗಿ ಕೇಂದ್ರ ಸಚಿವರಿಗೆಲ್ಲ ಕೂಡ ಭೇಟಿಯಾಗಿ ನಮಗೆ ಈ ಬರದ ಘೋಷಣೆ ಮಾಡಬೇಕು ಮತ್ತು ಮಧ್ಯಂತರ ಇವತ್ತೊಂದು ದಿವಸ ರಾಜ್ಯಗಳಿಗೆ ಸಹಾಯ ಮಾಡಬೇಕು. ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ತಿತ್ತು, ಈಗ ಅದು ಜಿ ಅಂತ ಮಾಡಿ ಅದನ್ನು ಕೂಡ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಶೇರಿಂಗ್ನು ಕೂಡ 90-10% ಇತ್ತು, ಈಗ 60-40 ಶೇರಿಂಗ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಭಾಳಷ್ಟು ಗೊಂದಲಕ್ಕೀಡಾಗಿದೆ. ಇವತ್ತು ನಮ್ಮಲ್ಲಿನೂ ಕೂಡ ಏನು ಮಳೆ ಆಧಾರಿತ ಕೃಷಿ ಇದೆ. ಕೆನಾಲ್ಗೇನೋ ನಾವು ಕುಡಿಲಿಕ್ಕೆ ನೀರು ಬಿಟ್ಟು ಕೆಲವೊಂದಿಷ್ಟು ಇರಿಗೇಟೆಡ್ ಇದಕ್ಕೆ ನಾವು ಸರಿ ಹೋಗುವಾಗೆ ಒಂದು ದಿವಸ ಕ್ರಮ ಕೈಗೊಳ್ತಾ ಇದ್ದೀವಿ. ಆದರೆ ಮಳೆ ಆಧಾರಿತ ಏನು ಕೃಷಿ ಇದೆ, ಮಳೆ ಮೇಲೆ ಅವಲಂಬಿತವಾಗಿ ಏನು ಬಿತ್ತನೆ ಆಗಿದೆ, ಆ ಬಿತ್ತನೆ ಆಗಿದ್ದು ಕೂಡ ಫೇಲ್ ಆಗಿದ್ದಾವೆ. ಮತ್ತು ಹೊಸದಾಗಿ ಈಗ ಬಿತ್ತನೆ ಮಾಡಬೇಕು, ಮತ್ತೆ ಮುಂದೆ ಆಗಸ್ಟ್ ನಂತರ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಮತ್ತು ಈಗಾಗಲೇ ಹೇಳಿದಾಗೆ ಕೆಲವು ಜಿಲ್ಲೆಯಲ್ಲಿ ಇವತ್ತು ದಿವಸ ಇನ್ನು ಮುಂದೆ ಏನೂ ಪ್ರಯೋಜನ ಆಗೋದಿಲ್ಲ. ಇದೆಲ್ಲವನ್ನು ಇಟ್ಟುಕೊಂಡು ಇವತ್ತು ಜುಲೈ ಇದನ್ನೇ ಕನ್ಸಿಡರ್ ಮಾಡಿ ಇವತ್ತು ಒಂದು ಮಧ್ಯಂತರ ಪರಿಹಾರ ಇವತ್ತು ದಿವಸ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು, ಬರ ಘೋಷಣೆ ಮಾಡಬೇಕು. ಯಾಕಂದ್ರೆ ಬರ ನಾವು ಅಷ್ಟೇ ಘೋಷಣೆ ಮಾಡೋಕ್ಕೆ ಬರಲ್ಲ. ಅವ್ರು ಏನು ಮಾಡ್ತಾರೆ, ಅಪ್ ಟು ಅವರು ತಮ್ಮ ಮಾನದಂಡಗಳ ಮೇಲೆ ಆಗಸ್ಟ್ ಎಂಡ್ವರೆಗೆ ಅವರು ತಮ್ಮ ಇಟ್ಕೊಂಡಿರ್ತಾರೆ. ಸೊ ಹೀಗೆಲ್ಲವೂ ಕೂಡ ಇದೆ. ಅದಕ್ಕೆ ಕ್ಯಾಬಿನೆಟ್ ಚರ್ಚೆ ಆಗಿದೆ. ನಾವು ಈ ಕೆಲವು ಜಿಲ್ಲೆಗಳನ್ನ ಇವತ್ತು ದಿವಸ ಏನೇನಾಗಿದ್ದಾವೆ, ಮುಂದೆ ಯಾವುದೇ ಒಂದು ಆಶಯಗಳನ್ನು ಹೊಂದಿಲ್ಲ ಅಂಥ ಜಿಲ್ಲೆಗಳನ್ನ ಇವತ್ತು ದಿವಸ ಘೋಷಣೆ ಮಾಡೋದು. ಮತ್ತು ಇನ್ನು ಅನಿವಾರ್ಯವಾಗಿ ಕೆಲವೊಂದು ಏನು ಆಗಸ್ಟ್ ಎಂಡ್ವರೆಗೆ ಮಾನದಂಡ ಇದೆ, ಅದನ್ನೆಲ್ಲ ರಿಲ್ಯಾಕ್ಸ್ ಮಾಡಿ ಇವತ್ತು ದಿವಸ ಈಗಲೇ ಅದನ್ನು ಅಲ್ಲಿವರೆಗೆ ವೇಟ್ ಮಾಡೋದು ಬೇಡ ಅಂಥೇಳಿ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಸಚಿವರು ಎಲ್ಲರೂ ಕೂಡ್ಕೊಂಡು, ಒಂದು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ್ಕೊಂಡು ಅದನ್ನು ಅವ್ರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಅವ್ರ ಬಗ್ಗೆ ಡಿಟೇಲ್ಡ್ ಆಗಿ ಚರ್ಚೆ ಇವತ್ತಿನ ದಿವಸ ಮೊನ್ನೆ ನೋಡಿ, ಅವರು ತಮ್ಮದೇ ಆದಂಥ ಒಂದು ಇದರಲ್ಲಿ ಇರ್ತಾರೆ. ಅವರು ಮಾನದಂಡ ಆದಮೇಲೆ ಅವರು ಆಗಸ್ಟ್ ಎಂಡ್ವರೆಗೆ ಹಿಡಿತಾರೆ. ಆಗಸ್ಟ್ 1 ಬಂದ ಮೇಲೆ ಆವಾಗ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಆದರೆ ಇವತ್ತಿಗೆ ಪರಿಸ್ಥಿತಿ ಹೆಂಗಿದೆ, ಕೆಲವು ಜಿಲ್ಲೆಗಳಲ್ಲಿ ಆಗಸ್ಟ್ವರೆಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಿನ ಕಟ್ ಆಫ್ ಡೇಟ್ ತೊಗೊಂಡೇ ಮಾಡಿಬಿಟ್ರು ಬೆಟ್ರು ಅಂತ. ಆ ರಿಲ್ಯಾಕ್ಸೇಷನ್ ಮಾಡಬೇಕಾಗ್ತದೆ. ನೋಡಿ, ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಗುಳೆ ಹೋಗ್ತಾ ಇರಲ್ಲ. ಸ್ಥಳೀಯ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಯಾಕೆ ತಂದಿದ್ರು, ಬೇಸಿಕಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂಥೇಳಿ. 4 ದುಡ್ಡು ಕಡಿಮೆ ಆದರೂ ಕೂಡ ಬೇರೆ ಕಡೆ ಗುಳೆ ಹೋಗಿ ಇದು ಮಾಡುವಂಥದ್ದಲ್ಲ. ಮನೆ ಇರ್ತದೆ, ಎಲ್ಲನೂ ಕೂಡ ಇರ್ತದೆ, ಆ ವಾತಾವರಣ ಇರ್ತದೆ. ಬಿಟ್ಟು ಬೇರೆ ಕಡೆ ಹೋಗಿ ಗುಳೆ ಹೋಗಿ ಉದ್ಯೋಗ ಮಾಡ್ಬೋದು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಸಿಗಬೇಕು 100 ದಿವಸಗಳ ಕಾಲ ಅಂಥೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮಾಡಿದ್ದು. ಅದನ್ನೀಗ ಮತ್ತೆ ಡೈಲ್ಯೂಟ್ ಮಾಡಿ ಈಗ ಸುಮಾರು ನಮಗೇನೆ 3-4 ಸಾವಿರ ಕೋಟಿ ರೂಪಾಯಿ ಅಡಿಷ್ನಲ್ ಬರ್ಡನ್ ಬರ್ತದೆ. ಅದರಿಂದ 90-10 ಇದು 60-40 ಮಾಡಿದ್ದಾರೆ. ಇದೆಲ್ಲವೂ ಇದೆ. ಒಟ್ಟಾರೆಯಾಗಿ ಮಳೆ ಆಧಾರಿತ ಕೃಷಿ ಏನಿದೆ, ಬಿತ್ತನೆ ಏನಿದೆ, ಅದು ಬಹುತೇಕ ಇವತ್ತು ದಿವಸ ಬಹುತೇಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ದಿವಸ ವಿಫಲ ಆಗಿದೆ. ಆ ದೃಷ್ಟಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಇನ್ನು ಕೆಲವು ಕಡೆ ನದಿ ಮೂಲದಿಂದ ಇವತ್ತು ಕುಡಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಬೋರ್ವೆಲ್ಗಳ ಮೇಲೆ ಮತ್ತೊಂದು ಬಾವಿಗಳ ಮೇಲೆ ಅದೆಲ್ಲವೂ ಕೂಡ ಇರ್ತದೆ. ಸ್ಥಳೀಯವಾಗಿ ನಾವು ಪ್ರೈವೇಟ್ ಬೋರ್ವೆಲ್ಸು, ಪ್ರೈವೇಟ್ ಬಾವಿಗಳನ್ನ ತಗೊಳ್ಳೋಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು, ನಾನು 2 ಬಾಗಲಕೋಟೆ ವಿಜಯಪುರ ಜಿಲ್ಲೆ ಇದನ್ನು ರಿವ್ಯೂ ಮಾಡಿದ್ದೆ. ತದನಂತರ ಉಪಮುಖ್ಯಮಂತ್ರಿಗಳು ಬೆಳಗಾವಿ ಡಿವಿಷನ್ ಮಾಡಿದರು. ಮತ್ತು ಇನ್ನೊಂದು ಸಲ ಮುಖ್ಯಮಂತ್ರಿಗಳೇ ಬಂದು ಬೆಳಗಾವಿ ರಿವಿಷನ್ ಮಾಡಿ ಒಂದೊಂದು ಮತಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅಂತ ಇದನ್ನು ಕೂಡ ಅನುದಾನ ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆ ಬೋರ್ವೆಲ್ ತೆಗಿಲಿಕ್ಕೆ ಮತ್ತಿತರ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ
ಇದನ್ನು ತಮ್ಮ ಮಾನದಂಡಗಳನ್ನ ಸಡಿಲಗೊಳಿಸಿ ಕೂಡಲೇ ಅದನ್ನು ಬರ ಘೋಷಣೆ ಮಾಡಬೇಕು. ಆಗಸ್ಟ್ ಎಂಡ್ವರೆಗೆ ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಅಥವಾ ಮಧ್ಯಂತರವಾಗಿ ಒಂದೇನೋ ಒಂದು ಇದನ್ನು ಕೊಟ್ಟು ನಂತರ ಆಗಸ್ಟ್ ನಂತರ ಎರಡನೇ ಕಂತನ ಇದನ್ನು ಮಾಡುವಂಥದ್ದು ಏನಾದರೂ ಒಂದು ಮೆಕ್ಯಾನಿಸಮ್ ಆಗಬೇಕು, ಒಂದು ಹಾದಿ ಹುಡುಕಾಡಬೇಕಾಗ್ತದೆ ಈ ಮಧ್ಯದಲ್ಲಿ. ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್, ಇವತ್ತೇನಾದರೂ ಫೈನಲ್ ಆಗ್ಬೋದು ಸರ್? ನೋಡಿ, ಅದು ಅಲ್ಲಿ ಹೋಗಿ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ. ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಇದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬೋದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಪ್ರತಿಪಕ್ಷಗಳು ಅದನ್ನೇ ಹೇಳ್ತಿದ್ದಾವೆ. ಇಷ್ಟು ಒಂದು ತಿಂಗಳಾದ್ರೂ ಕೂಡ ಇನ್ನೂ ಆಗಿಲ್ಲ, ಮಳೆ ಸರಿಯಾಗಿಲ್ಲ, ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅದಕ್ಕೆ ಅವ್ರಿಗೆ ಪ್ರತಿಪಕ್ಷನವ್ರು ಹೇಳಿ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಎಲ್ಲ ಇದು ಮಾಡಿಸಿ ಅಂತ ಹೇಳಿ ಅವ್ರಿಗೆ ಬರ ಘೋಷಣೆ ಮಾಡೋಕ್ಕೆ ಹೇಳಿ ಅಂತ ಹೇಳಿ. ರೈತರಿಗೆ ಅನುಕೂಲ ಆಗುತ್ತೆ ಸರ್. ನಿಶ್ಚಿತವಾಗಿಯೂ ಕೂಡ ಈಗ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದಾಗ ಅವರು ಬೀಜ ಗೊಬ್ಬರ ಆ ಕಾಸ್ಟು ಬರೋದಿಲ್ಲ. ಗಾಯದ ಮೇಲೆ ಬರೇ ಇದ್ದಂಗೆ ಬೆಳೆ ಬರೋದಂತರೂ ಎರಡನೇದ್ದು. ಅವ್ರು ಹಾಕಿದ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದೇನು ಬೀಜ ಮತ್ತು ಗೊಬ್ಬರಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ. ಮಳೆ ಆಧಾರಿತ ಕೃಷಿ ಮೇಲೆ ಭಾಳಷ್ಟು ತೊಂದರೆಗಳಾಗಿದೆ. ಈ ರೈತರ ಆತ್ಮಹತ್ಯೆಗಳು ಕೂಡ ಆಗ್ತದೆ ಸರ್. ಸುಮಾರು 31 ಜನ ನೋಡಿ, ಆಗಬಾರ್ದು. ರೈತರು ಧೈರ್ಯದಿಂದ ಇರಬೇಕು. ಸರ್ಕಾರ ನೆರವಿಗೆ ಬರ್ತದೆ, ಧೈರ್ಯದಿಂದ ಇರಬೇಕು. ಆ ರೀತಿ ಆತ್ಮಹತ್ಯೆಗಿತ್ತೆ ಅಂತ ವಿಚಾರಗಳು ಬೇಡ. ಆ ಬಗ್ಗೆ ನಾವು ಕಲ್ಪನೆ ಕೊಡೋದು ಕೂಡ ಬೇಡ. ಸರ್ಕಾರ ಅವ್ರ ಜೊತೆಗಿರ್ತದೆ. ಸರ್ಕಾರ ಎಲ್ಲವನ್ನು ಕೂಡ ಮಾಡ್ತಾರೆ. ಕಾವೇರಿ ವಿಚಾರವಾಗಿ ಸಂಸತ್ತಲ್ಲಿ ತಮಿಳುನಾಡು ಸಂಸದರು ಗಲಾಟೆ ಈಗ ಕಾವೇರಿ ವಿಷಯದಲ್ಲಿ ಈಗಾಗಲೇ ನಾನೇ ಸಚಿವನಿದ್ದಾಗ ಅಂತಿಮ ಆದೇಶ ಬಂದು ಹೋಗ್ಬಿಟ್ಟಿದೆ. ಅವ್ರಿಗೇನು 192 TMC ನಾವು ಬಿಳಗುಂದ್ಲು ಇದರಲ್ಲಿ ಬಿಡಬೇಕಾಗಿತ್ತು. ಅದನ್ನು ರಿಡ್ಯೂಸ್ ಮಾಡಿ 177 TMC ಕೊಟ್ಟಿದೆ. ಅಂದರೆ 14 TMC ಅವ್ರಿಗೆ ಕಡಿತ ಆಗಿದೆ, ನಮ್ಗೆ 14 TMC ಜಾಸ್ತಿ ಸಿಕ್ಕಿದೆ. ಅದಲ್ಲದೆ ಬೆಂಗಳೂರಿಗೂ ಕೂಡ 4.75 TMC ನೀರು ಆ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸ್ನಲ್ಲಿ ಒಂದು ಸುಮಾರು 20-30 TMC ಅದಾಗ್ತದೆ. 14 ಒಂದು ಇದು ಕೂಡ ನಾವು ಒಂದು ಮೇಕೆದಾಟನ್ನು ಇದು ಮಾಡ್ತಾಯಿದ್ವಿ. ಅದಕ್ಕೆ ಆವಾಗನೇ ಪ್ರಪೋಸಲ್ ನಾವು ಮೇಕೆದಾಟಿಗೆ, ಯಾಕೆ ನಮಗೆ ಏನು 14.75 TMC ಒಂದು ಸಿಕ್ತು ಕಡಿತ ಆಗಿ 192-177ಕ್ಕೆ. ಮತ್ತು ಈ ಬೆಂಗಳೂರು ಕುಡಿ ನೀರಿಗೆ ಏನೋದು ಕೊಟ್ಟರು. ಮತ್ತು ಫ್ಲಡ್ ವಾಟರ್ ವ್ಯರ್ಥವಾಗಿ ಹರಿದು ಹೋಗುತ್ತದೆ. ಎಲ್ಲವೂ ಕೂಡ ಮೇಕೆದಾಟು ಮಾಡಿದರೆ ತಮಿಳುನಾಡಿಗೂ ಕೂಡ ಅನುಕೂಲ ಆಗ್ತದೆ. ಆದರೆ ಅದನ್ನು ರಾಜಕೀಯವಾಗಿ ಅದನ್ನು ತೆಗೆದುಕೊಂಡ್ಬಿಟ್ಟಿದ್ದಾರೆ. ಯಾರು ಮುಟ್ಲಕ್ಕೆ ಹೋಗ್ತಾರೆ ಅದಕ್ಕೆ ರಾಜಕೀಯವಾಗಿ ಅಲ್ಲಿಯ ಆಂತರಿಕ ರಾಜಕೀಯದಿಂದ ಅವ್ರಿಗೂ ಗೊತ್ತಿದೆ, ತಮಿಳುನಾಡಿಗೂ ಕೂಡ ಇದು ಮೇಕೆದಾಟು ಆಗೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಆಗ್ತದೆ ಅಂಥೇಳಿ. ಆದರೆ ರಾಜಕೀಯ ಮಾಡ್ಕೊಳ್ತಾ ಬಂದಿದ್ದಾರೆ ಅಷ್ಟೇ. ನಮ್ಮ ಸಂಸದರು ಸಂಸತ್ತಲ್ಲಿ ಅದೇ ನೀವು ಕೇಳಿಯಪ್ಪ, ಇಲ್ಲಿ ನನಗೆ ಕೇಳ್ತಾರಲ್ಲ, ಸಂಸದರು ಕೇಳಿದ್ರೆ ಆಗ್ತದಲ್ಲ. ಯಾವುದ್ರಲ್ಲಿ ಧ್ವನಿ ಎತ್ತಿದ್ದಾರೆ ಅವರು? ಯಾವುದಕ್ಕೂ ನಮ್ಮ ಸಂಸದರು BJP ಸಂಸದರು ಧ್ವನಿ ಎತ್ತುವುದರಲ್ಲಿ ಅಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಮೋದಿಯವ್ರನ್ನ ಭೇಟಿನೂ ಕೂಡ ಆಗಿಲ್ಲ. ಭಾಳ ಜನ ಅವ್ರ ಮೋತಿನೇ ನೋಡಿಲ್ಲ. ಫೋಟೋದಾಗ ನೋಡಿರ್ಬೋದು ಹೊರತು ಅವ್ರನ್ನ ಮುಖಾಮುಖಿ ಫೋಟೋ ಅದನ್ನು ಕೂಡ ಅವ್ರು ನೋಡಿರ್ಲಿಕ್ಕಿಲ್ಲ. ಪ್ರತಿಭಟನೆ ನಡೀತಾ ಇದೆ ಸರ್ ಡೆಲ್ಲಿಯಲ್ಲಿ. ಅದು ಬಲವಂತ ನೋಡಿ ಎಂಥ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಟೇರ್ ಗ್ಯಾಸು ಇವ್ರಿಗೆ ಎಷ್ಟೋ ಮಂದಿ ಸಂಸದರಲ್ಲಿ ಭಾಗವಹಿಸ್ಬೇಕಂದ್ರೆ ಭಾಗವಹಿಸ್ಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಇದರಲ್ಲಿ ಏನಿದೆ ಇವತ್ತೊಂದು ಒಬ್ಬ ಸಚಿವರು ಅಸಮರ್ಥ ಇದ್ದಾರೆ. ಇಷ್ಟೆಲ್ಲವೂ ಕೂಡ ಆಗಿದೆ. ಅವ್ರನ್ನ ವಜಾಗೊಳಿಸಿದರೆ ಇದು ಒಂದು ಸಂದೇಶ ಹೋಗ್ತದೆ. ಅದು ಎಷ್ಟು ಮೊಂಡತನ ಇವರಿಗೆ. ನಾವೇನು ಮಾಡಿದರೂ ನಡೀತಿದೆ ಅನ್ನೋವಂಥದ್ರಿಂದ ಹೋಗಿದ್ದಾರೆ. ಲಕ್ಷಾಂತರ ಜನ ನಿನ್ನೆಯಲ್ಲಿ ಯಾವ ರೀತಿಯಲ್ಲಿ ಜನ ಇದು ಆಗಿತ್ತು. ಹೀಗೆ ಇವ್ರದ್ದು ಮಾಡ್ಕೊತ ಹೋದರೆ ಇವರ ಏನು ಎಲ್ಲ ಇವರು ಮಾಡಿದ್ದುನೇ ಮಾರ್ಗ ಅಂತ ತಿಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಒಂದು ದಿವಸ ಆ ಚಕ್ರ ಇವತ್ತು ಸಿಗುವಾಗ್ತದೆ. ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಅಚ್ಚೇ ದಿನ ಅಂತೂ ಯಾರಿಗೂ ಬರಲಿಲ್ಲ. ಪೆಟ್ರೋಲು, ಡೀಸೆಲು, ಗ್ಯಾಸ್ ಸಿಲಿಂಡರು, ಬಂಗಾರ, ಡಾಲರ್ ರೇಟು ಎಲ್ಲನೂ ಕೂಡ ಹೋಗಿದೆ. ಜನಸಾಮಾನ್ಯರಿಗೆ ಇವತ್ತು ದಿವಸ ಹೊರೆಯಾಗಿದೆ. ಇವತ್ತು ನಿಮಗೂ ಕೂಡ ಮಾಧ್ಯಮದವ್ರು ನಿಮಗೂ ಕೂಡ ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ನೀವು ಆತ್ಮಾವಲೋಕನ ಮಾಡ್ಕೊಂಡ್ಬಿಟ್ರೆ ನೀವೇನೇ ಅದನ್ನು ಇದು ಮಾಡ್ತೀರಿ. ಹೀಗೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಎಲ್ಲ ರಂಗದಲ್ಲೂ ವಿಫಲ ಆಗಿದ್ದಾರೆ. ವಿದೇಶಾಂಗ ನೀತಿಯಲ್ಲೂ ವಿಫಲ ಆಗಿದ್ದಾರೆ. ಇದೆಲ್ಲವೂ ಕೂಡ ಆಗಿದೆ. ಅದು ಸೈಕಲ್ ತಿರುಗಿ ಬರ್ತಾಯಿದೆ. ಇವತ್ತು ದಿವಸ ಏನು ಮೊದಲು ಇವರು ಹಿಂದೂ ಮುಸ್ಲಿಂ ಇದರಲ್ಲಿ ಏನು ಇವರು ಮತ ಗಳಿಸ್ಕೊಂಡು ಹೋಗ್ತಾಯಿದ್ರು, ಎಲ್ಲ ಮಾಡಿದ್ದು ದಕ್ತಾ ಇತ್ತು. ಈಗ ಅದು ಜನಕ್ಕೆ ಅರ್ಥ ಆಗಿದೆ. ಇನ್ನು ಮುಂದೆ ಇವರ ಆಟ ನಡೆಯೋದಲ್ಲ. ಈ ವಿಭಜನೆ ಮುಖಾಂತರ ನಾವು ರಾಜಕೀಯ ಬೇಳೆ ಬೇಯಿಸ್ಕೊಂಡು ಏನು ಮಾಡಿದರೂ ನಡೀತದೆ ಅಂತ ತಿಳ್ಕೊಂಡಿದ್ರಲ್ಲ, ಅದು ಆಟ ಇನ್ನು ಮುಂದೆ ನಡೆಯೋದಲ್ಲ. ಕಾಲ ಬಂದಿದೆ. ಹಾಗೆ ನೇಪಾಲ್ನಲ್ಲಿ ಜಡ್ ಇವತ್ತು ಸಿದು ಆಯ್ತಲ್ಲ ಈಗ ಹಾಗೆ ಈಗ ಭಾರತ ದೇಶದಲ್ಲೂ ಕೂಡ ನಮ್ಮ ಯುವಕರಿಗೆ ಉದ್ಯೋಗ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. 12 ವರ್ಷ 24 ಕೋಟಿ ಉದ್ಯೋಗ ಆಗಬೇಕಾಗಿತ್ತು.
24 ಕೋಟಿ ಉದ್ಯೋಗ ಸಿಗೋದಿರಲಿ, ಇದ್ದಂಥ ಉದ್ಯೋಗಗಳು ಕಳ್ಕೊಂಡಿವಿ. ನೋಟ್ ಬ್ಯಾನ್ ಅಂತ ಅವೈಜ್ಞಾನಿಕ ಅದನ್ನು ವ್ಯವಸ್ಥೆಯನ್ನು ತೊಗೊಂಬಂದು 99.99% ಎಲ್ಲ ದುಡ್ಡು ವಾಪಸ್ ಬಂದುಬಿಡ್ತು. ಬ್ಲ್ಯಾಕ್ ಮನಿನೂ ಕೂಡ ಅನರ್ಥ ಆಗಲಿಲ್ಲ. ಸುಮ್ಮನೆ ಇದನ್ನು ಏನೇನೋ ತಳ ಬುಡ ಇಲ್ಲಾರಂಥದ್ದಂಥ ನೀತಿಯನ್ನು ಅನುಸರಿಸ್ತಾರೆ. ಇವತ್ತು ನರಸಿಂಹರಾವ್ರಿದ್ದಾಗ ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಈ ದೇಶಕ್ಕೆ ವಿಶ್ವದಲ್ಲಿ ಒಂದು ಶ್ರೇಷ್ಠವಾದಂಥ ಆರ್ಥಿಕ ನೀತಿಯನ್ನು ವ್ಯವಸ್ಥೆಯನ್ನು ಹುಟ್ಟಿಹಾಕಿ ಇವತ್ತು ನಮ್ಮ ಭಾರತ ದೇಶ ಅಗ್ರ ಸ್ಥಾನದಲ್ಲಿತ್ತು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೇ ಇವತ್ತು ದೇಶವನ್ನು ಇವತ್ತು ಹಾಳು ಮಾಡಿಬಿಟ್ಟಿದ್ದಾರೆ. ಯುವಕರ ಭವಿಷ್ಯ ಇಲ್ಲ. ಇವತ್ತು ದಿವಸ ಪಕೋಡ ಮಾರಿ ಅಂತ ಪಕೋಡ ಮಾಡೋಕ್ಕೆ ಎಣ್ಣೆನೂ ಸಿಗ್ತಾಯಿಲ್ಲ. ಪಕೋಡ ಮಾರಿ ಅಂತ ಹೇಳ್ತಾರೆ, ಪಕೋಡ ಮಾರೋಕ್ಕೆ ಎಣ್ಣೆನೂ ಇಲ್ಲಲ್ಲ. ಬಜ್ಜಿ ಕರಿಯೋಕ್ಕೆ ನಮ್ಮಲ್ಲಿ ಏನಂತ ಹೇಳ್ತೀವಿ, ಬಜ್ಜಿ ಕರಿಯೋಕ್ಕೆ ಎಣ್ಣೆ ಇರಬೇಕಲ್ಲ, ಅದೂ ಇಲ್ಲ. ಅದು ತುಟ್ಟಾಗಿದೆ. ಯಾವುದರಲ್ಲಿ ಯಾವ ರಂಗದಲ್ಲಿ ಇವತ್ತು ದಿವಸ ಅವರು ಇದ್ದಿದ್ದಾರೆ ಹೇಳಿ? ಪ್ರತಿಯೊಂದರ ವಿದೇಶಾಂಗ ನೀತಿಯಲ್ಲಿ ಫೇಲ್ ಆಗಿದ್ದಾರೆ. ಟ್ರಂಪ್ ಬಗ್ಗೆ ಹೊಗಳಿದ್ರು. ಟ್ರಂಪ್ ಇವ್ರಿಗೆ ಎಷ್ಟು ರೀತಿ ಅಪಮಾನ ಮಾಡಿದ್ರು ನೋಡಿದ್ದೀರಿ. ಅಲ್ಲಿ ಹೋಗಿ ಇಸ್ರೇಲಿಗೆ ಹೋದರು. ಇಸ್ರೇಲ್ ಫಾದರ್ ಆಫ್ ದ ವರ್ಲ್ಡ್, ಇಂಡಿಯಾ ಮದರ್ ಆಫ್ ದ ವರ್ಲ್ಡ್ ಅಂದರು. ಅವ್ರು ಏನೇನು ತಮ್ಮ ತರ್ಕಿಗೆ ಬಂದಿದ್ದು ಮಾಡ್ತಾರೆ. ಯಾಕಂದರೆ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹಿಡ್ಕೊಂಡು ಇನ್ಕ್ಲೂಡಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಎಲ್ಲರೂ ಕೂಡ ಅದನ್ನು ಪಾಲಿಸ್ಕೊಂಡು, ಚಂದ್ರಶೇಖರ್ ಅವರು ಎಲ್ಲರೂ ಕೂಡ ಅದನ್ನು ವಿದೇಶಾಂಗ ನೀತಿ ಭಾರತದ ಏನಿತ್ತು ಅದನ್ನು ಪಾಲಿಸ್ಕೊಂಡು ಬಂದಿದ್ದರು. ಇವರು ಮೋದಿದು ಇಂಡಿವಿಜುವಲ್ ನೀತಿ. ಗಾಜಾ ವಿಚಾರದಲ್ಲಿ ಇವತ್ತು ನಮ್ಮದೇ ಆದಂಥ ಒಂದು ಸ್ಟ್ಯಾಂಡ್ ಇತ್ತು. ಮತ್ತು ಈ ಸ್ಟ್ಯಾಂಡ್ ನಮಗೂ ಕೂಡ ಮಾರಕ್ಕಾಗ್ತದೆ. ನಾಳೆ ಇಸ್ರೇಲ್ಗೆ ನೀವು ಇದು ಮಾಡೋಕ್ಕೆ ಹೋದರೆ ಈಗ ನಮಗೂ ಕೂಡ ನಾಳೆ ಚೀನಾ ಒತ್ತುವರಿ ಮಾಡ್ತಾಯಿದೆ. ಆವಾಗ ಇದೇ ಲಾಜಿಕ್ನಾಗ ಹೋದರೆ ಏನಾಗುತ್ತೆ? ನಮ್ಮ ಭೂಮಿ ಅದು ನಮ್ಮ ಹಕ್ಕೋದು. ಹೀಗೆ ಸಂಪೂರ್ಣವಾಗಿ ಇವತ್ತೊಂದು ದಿವಸ ನರೇಂದ್ರ ಮೋದಿಯವರ ಏನು ಆಡಳಿತ ಇದೆ, ಕಳೆದ ಏನು 12 ವರ್ಷ ಸಂಪೂರ್ಣವಾಗಿ ವಿಫಲ, ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಜನಸಾಮಾನ್ಯರಿಗೆ ರೈತರ ಆದಾಯ ದ್ವಿಗುಣ ಮಾಡ್ತೀವಂತರು. ರೈತರ ಪರಿಸ್ಥಿತಿ ಏನಿದೆ ನಿಮಗೆ ಗೊತ್ತಿದೆ. ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ವಿದ್ಯಾರ್ಥಿಗಳ ಇದರಲ್ಲಿ ಕೂಡ ಭವಿಷ್ಯದಲ್ಲಿ ಕೂಡ ಒಂದು ದಿವಸ ಇದು ಆಗಿದೆ. ಅದನ್ನು ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ. ಅದನ್ನು ಬಿಟ್ಕೊಂಡು ವಜಾ ಮಾಡಿ ಇವತ್ತೊಂದು ದಿವಸ ಯಾರ್ಯಾರು ತಪ್ಪಿಸ್ತಿದ್ದಾರೆ ಎಲ್ಲರ ಮೇಲೆ ಇವತ್ತು ದಿವಸ ಕ್ರಮ ಕೈಗೊಳ್ಳೋದು. ಈ ಪೇಪರ್ ಲೀಕು ಇದೇನಾನು ಆಗ್ತದಲ್ಲ, ಎಲ್ಲಿ ಯಾರೇ ಇರಲಿ ನಾವು. ಆದರೆ ಮೊಂಡತನದಿಂದ ಸಚಿವರನ್ನು ನಾವು ಇಟ್ಕೋತೀವಿ, ಮುಂದುವರಿಸ್ತೀವಿ ಅನ್ನೋದು ಏನೋ ಅವರು ಇದು ಇದೆಯಲ್ಲ, ಇದು ಸರಿಯಾದದಂತಲ್ಲ. ಮೊನ್ನೆ ಸಂಪುಟ ಉಪಸಮಿತಿ ಸಭೆ ಮಾಡಿದ್ದೀರಿ ಸರ್, NRI ಇಲಾಖೆ ಸಚಿವರ. ಅದಕ್ಕೇನು ಪ್ರಶ್ನೆ ಇಲ್ಲ. ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ NRI ಡಿಪಾರ್ಟ್ಮೆಂಟ್ ಮಾಡಬೇಕು, ಕೇರಳ ಮಾದರಿಯಲ್ಲಿ ಅಂತಿದೆ. ನೋರ್ಕಾನೋ ಯಾವುದೇ ಇದೆ ಅದೇ ರೀತಿ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳೆಲ್ಲನೂ ಕೂಡ ಏನು NRI ನಮ್ಮದೇನೂ ಅದಕ್ಕೆ ವಿರೋಧ ಇಲ್ಲ. NRI ಅಫೇರ್ಸ್ ಮಿನಿಸ್ಟ್ರಿ ಅದು ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಏನಿದೆ ಅದೆಲ್ಲವನ್ನು ಕ್ರೋಢೀಕರಿಸಿ ನಮ್ಮದೇ ಬೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ NRI ಅಫೇರ್ಸ್ ಆಗಬೇಕು. ಆ ದಿಶೆಯಲ್ಲಿ ನಾವು ಕೂಡ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ವೆಸ್ಟ್ಮೆಂಟು ಫೆಸಿಲಿಟೇಷನ್ ಬಂದಾಗ ಅದೇನಾಗ್ತದೆ, ಕ್ಲ್ಯಾಶ್ ಬರ್ತದೆ, ಡುಪ್ಲಿಸಿಟಿ ಬರ್ತದೆ. ಅದು ವ್ಯಾಪಾರ ಸರಳೀಕರಣ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಂತೀವಲ್ಲ ನಾವು, ಅದಕ್ಕೆ ಅದು ಅಡ್ಡಿ ಆಗ್ತದೆ. ಡುಪ್ಲಿಕೇಶನ್ ಆಗುತ್ತೆ, ಗೊಂದಲ ಸೃಷ್ಟಿ ಆಗುತ್ತೆ. ಅದು ಈಗ ಯಾರೂ ಕೂಡ ಇಂಡಸ್ಟ್ರಿಯಲಿಸ್ಟ್ ಲೈಕ್ ಮಾಡಲ್ಲ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲನೂ ಕೂಡ ಅಲ್ಲಿ ಏನಿದೆ ಅದು ಇನ್ವೆಸ್ಟ್ಮೆಂಟು ಇಂಡಸ್ಟ್ರೀಸ್ ಬೇರೆ, ಇವತ್ತು NRI ಅಫೇರ್ಸ್ ಬೇರೆ. ಹಾಗೆ ಮೀಟಿಂಗ್ ಆಗಿದೆ. ಎಲ್ಲನೂ ಕೂಡ ನಮ್ಮ ಮಾಹಿತಿ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಮಾಹಿತಿ ತರಿಸ್ಕೊಂಡಿದ್ದಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಅದ್ರ ಬಗ್ಗೆ ಇರ್ತದೆ. ಬಂಡವಾಳ ಹೂಡಿಕೆ ತಮ್ಮ ಇಲಾಖೆ ಜೊತೆ ಇದ್ದರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ದೇಶದಲ್ಲಿ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ಸ್ಟೇಟ್ಸ್ನಲ್ಲಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತದೆ. ಬೇರೆ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಬಂದರೂ ಕೂಡ ಅದನ್ನು ಥ್ರೂ ದ ಕನ್ಸರ್ನ್ ಮಿನಿಸ್ಟ್ರಿ. ಈಗ ಅಗ್ರಿಕಲ್ಚರ್ ಬಂದರೆ ಥ್ರೂ ದ ದಿಸ್ ಒನ್, ಇವತ್ತು ಹೈಯರ್ ಎಜುಕೇಷನ್ ಬಂದರೆ ಥ್ರೂ ದ ದಿವಸನ ಅದು ಹೈ ಲೆವೆಲ್ ಕಮಿಟಿ ಇರ್ತದೆ. ಅವ್ರನ್ನ ಇನ್ವೈಟಿಯಾಗಿ ಅವರು ತುಂಬಿಸ್ತಾರೆ. ಟೂರಿಸಮ್ ಬಂತು, ಪ್ರಪೋಸಲ್ಸು, ಹಿಂಗೆಲ್ಲನೂ ಕೂಡ ಇರ್ತದೆ. ಅದನ್ನು ದೊಡ್ಡ ವಿಷಯ ಅಲ್ಲ, ಅದು ಬಗ್ಗೆ ಇರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.